ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಏನಪ್ಪ ಇವತ್ತು ಸ್ಟಿಚಿಂಗ್ ಮಾಡ್ಕೋತಿ ಏನು ಹೇಳಕತ್ತಾರತ್ತ ನೀವು ಅನ್ಕೋಬೋದು. ನಾನು 4 ದಿನ ಆಯಿತು ಸ್ನೇಹಿತರೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ. ಹಾಗೆ ಏನಾಗಿತ್ತು ನನಗೆ ಅಪ್ಲೋಡ್ ಯಾಕೆ ಮಾಡಿಲ್ಲ, ವಿಡಿಯೋ ಮಾಡ್ಕೊಂಡೇ ಇಲ್ಲ ನಾನು. ಅಪ್ಲೋಡ್ ಮಾಡೋಕ್ಕೆಲ್ಲ ಸಾಧ್ಯ ಸ್ನೇಹಿತರೆ. ಇವತ್ತೊಂದು ನಿಮ್ಗೆ ಮೋಟಿವೇಶನ್ ವಿಡಿಯೋ ಐತಿ, ಎಲ್ಲಿಯೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ. ಹೆಣ್ಮಕ್ಳು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ರಿ, ಏನಾದರೂ ಹೀಟ್ ಕೆಲಸ ಮಾಡ್ತಾಯಿದ್ರಿ, ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಅಂದರೂ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ. ನನಗೂ ಕೂಡ ಅದೇ ಥರ ಪ್ರಾಬ್ಲಮ್ ಆಗಿತ್ತು ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಮನೆಯಲ್ಲಿ ನನ್ನ ಡೈಲಿ ರೂಟೀನನ್ನು ತೋರಿಸ್ಬೇಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ ಹಾಕ್ತಾರೆ. ಯಾಕಂದರೆ ವ್ಯೂಸ್ ಜಾಸ್ತಿ ಇಲ್ಲ, ಇಷ್ಟು ಕಷ್ಟಪಟ್ಟು ಇಷ್ಟು ಕೆಲಸ ಮಾಡಿರೋದನ್ನೆಲ್ಲ ತೋರಿಸಿ ಕೂಡ ವ್ಯೂಸ್ ಬರ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ಟಿಚಿಂಗ್ ಮಾಡ್ಕೋತಾ ನಿಮ್ಮ ಜೊತೆನ ನನ್ನ ಮೋಟಿವೇಶನ್, ನನ್ನ ಹೆಲ್ತ್ ಬಗ್ಗೆನ ನಿಮ್ಗೆ ಶೇರ್ ಮಾಡಾಕತ್ತೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡಲಾರ್ದೆ ಅನ್ಕೋಬೋದು. ಇದೊಂದು ಮೋಟಿವೇಶನ್ ವಿಡಿಯೋನ ಅನ್ಬೋದು ನೋಡಿರಿ. ಹೆಣ್ಮಕ್ಳಿಗೆ ನೀವು ಯಾವುದೇ ಕೆಲಸ ಮಾಡೋಕತ್ತಿದ್ರು ಕೂಡ ನಿಮ್ಮದು ಆರೋಗ್ಯನ ನೀವು ಕಾಪಾಡ್ಕೋಬೇಕು ಸ್ನೇಹಿತರೆ. ಇಲ್ಲ ಅಂದರೆ ನನ್ನ ಥರ ಪ್ರಾಬ್ಲಮ್ ಮಾಡ್ಕೋತೀರಾ. ನನಗಾಗಿರೋದೇ ಪರಿಸ್ಥಿತಿನ ನಾನು ಹಂಚ್ಕೊಳಕತ್ತೀನಿ ಇವತ್ತು. ನಾನೇನು ಮಾಡ್ತಾಯಿದ್ದೆ ಅಂದರೆ ಸ್ನೇಹಿತರೆ, ಜಾಸ್ತಿ ನೀರು ಕುಡಿಯುತ್ತಿದ್ದಿಲ್ಲ. ಯಾಕಂದ್ರೆ ವಾಶ್ರೂಮ್ಗೆ ಹೋಗೋಕ್ಕೆ ನನಗೆ ಹೊರಗಡೆ ಹೋಗಬೇಕಾಗ್ತೈತಿ. ಅದಕ್ಕೋಸ್ಕರ ಜಾಸ್ತಿ ನೀರು ಕುಡಿದ್ರೆ ಪದೇ ಪದೇ ನಾನು ಎಲ್ಲಿ ಹೊರಗಡೆ ಹೋಗಬೇಕು, ಇಲ್ಲಿ ಅಂಗಡಿ ಬಿಟ್ಟು ಅಂದ್ಕೊಂಡು ಜಾಸ್ತಿ ನೀರು ಕುಡಿತಿದ್ದಿಲ್ಲ. ಅದು ಒಂದು ಪ್ರಾಬ್ಲಮ್ ಆಯಿತು ನನಗೆ. ಮತ್ತು ಇನ್ನೊಂದು ಏನಂದ್ರೆ, ನಮ್ಮ ಹಳ್ಳಿ ಒಳಗಡೆ ತರಕಾರಿ ಸಿಗಂಗಿಲ್ಲ ಸ್ನೇಹಿತರೆ. ಹಣ್ಣು ಹಂಪಲು ಈ ಥರ ಯಾವುದೂ ಸಿಗಂಗಿಲ್ಲ. ಅದನ್ನು ಕೂಡ ನಾನು ತಿನ್ನಲಿಲ್ಲ. ಅದು ಒಂದು ಸಮಸ್ಯೆನೇ. ಎಲ್ಲವೂ ಕೂಡಿ ನನಗೆ ಇವಾಗ ವೈಟ್ ಬ್ಲಡ್ಡು ಕಡಿಮೆ ಆಗಿದೆ ಸ್ನೇಹಿತರೆ. ವೈಟ್ ಬ್ಲಡ್ ಕಡಿಮೆ ಆಗಬೇಕಾದ್ರೆ ಹೀಟು ಜಾಸ್ತಿ ಆದ್ರೆ ಹೆಣ್ಣು ಒಂದು ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ. ಅದು ನನಗೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೋಸ್ಕರ ಅದು ನಾನು ವಿಡಿಯೋನ ಸ್ಟಿಚಿಂಗ್ನು ಬಿಟ್ಟೆ. ಈ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಂಗಾಗಿ ಯಾವುದ್ರಲ್ಲೂ ಇಂಟ್ರೆಸ್ಟ್ ಬರಲಿಲ್ಲ. ಒಂಥರ ಏನೋ ನನಗೆ ಇರಿಟೇಷನ್ ಆದಂಗಾಗಿ ಯಾವುದನ್ನು ಮಾಡಬಾರ್ದಪ್ಪ, ಬಿಟ್ಬಿಡಬೇಕು. ಮತ್ತು ಅದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಎಲ್ಲಿ ಕೂಡಲೇ ಅಂತೇಳಿ ವಿಡಿಯೋ ಹಾಕಿದ್ದಿಲ್ಲ ಸ್ನೇಹಿತರೆ. ಅದೇ ಅನ್ಬೋದು, ನಾನೇನು ಯೂಟ್ಯೂಬ್ ಬಿಡೋದೇ ಇಲ್ಲ. ಯಾಕಂದರೆ ನನ್ನ ಜೀವನಕ್ಕೆ ಒಂಥರ ನೆಮ್ಮದಿ ಕೊಡ್ತಾಯಿದೆ ಯೂಟ್ಯೂಬ್ ಕೆಲಸ ಮಾಡೋದ್ರಿಂದ. ಹಾಗೆ ನನ್ನ ಫ್ರೆಂಡ್ಸ್ಗಳು ಮಾತಾಡೋದು, ವ್ಯೂವರ್ಸ್ ಕಮೆಂಟ್ ನೋಡೋದು, ಕಮೆಂಟ್ ಹಾಕೋದು, ಬೇರೆ ಸ್ಥಳಗಳಿಂದ ನಮ್ಮಕ್ಕಿಂತಲೂ ಏಜ್ ಆದವ್ರು ಕೂಡ ಆಂಟಿಗಳು ಕಾಲ್ ಮಾಡಿ ಮಾತಾಡ್ತಾರೆ. ಅವ್ರುಗಳ ಕಾಲ್ ನಾನು ಯೂಟ್ಯೂಬ್ ವಿಡಿಯೋ ಹಾಕಲಿಲ್ಲ ಅಂದರೆ ಏನೂ ನೋಡೋಂಗಿಲ್ಲ, ಅವರು ನನಗೆ ಮೋಟಿವೇಶನ್ ಕೊಡೋಂಗಿಲ್ಲ ಅಂದ್ಕೊಂಡು ಇವತ್ತಿನ ವಿಡಿಯೋನ ಹಾಕ್ತಾಯಿದ್ದೀನಿ. ಇದು ಒಂದು ಮಗುವಿಗೆ ಹೆಸರು ನಾಮಕರಣ ಇಡೋಕ್ಕೆ ಹೊರಟಿದ್ರು. ಅವರು ಕೊಂಚಗಿ ಕುಲಾಯಿ ಹೊಲಿ ಅಂತ ಹೇಳಿದರು ಸ್ನೇಹಿತರೆ. ಎರಡನ್ನೂ ಸ್ಟಿಚ್ ಮಾಡಿದ್ದೀನಿ. ನಿಮ್ಮ ಜೊತೆ ನಾನು ಇವಾಗ ಕೊಂಚಗಿ ಸ್ಟಿಚ್ ಮಾಡಾಕತ್ತೀನಿ ನೋಡಿ. ಅದನ್ನು ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ಕಾಣ್ತೈತೆ ಇಲ್ಲೇನೋ. ನಾನು ತಂದಿರೋ ಸ್ಟ್ಯಾಂಡಲ್ಲಿ ಇವತ್ತು ಸ್ಟ್ಯಾಂಡಿಗೆ ಹಾಕಿ ಮೊಬೈಲ ವಿಡಿಯೋ ಮಾಡಾಕತ್ತೀನಿ ನೋಡಿ. ಯಾವ ಥರ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ನನ್ನ ಟೈಲರಿಂಗ್ ರೂಮ್ ನೋಡಿ. ನಾವಿರೋದು ಮಿಡಿಲ್ ಕ್ಲಾಸ್ದಲ್ಲಿ. ನಮಗೇನು ಯಾವ ಥರ ಆಲ್ಮೋಸ್ಟ್ ಮಿಡಿಲ್ ಕ್ಲಾಸ್ನವ್ರು ಇರೋದು ಈ ಥರ ಮನೆ ಒಳಗಡೆ. ನಾವಿರೋದು ಮಿಡಿಲ್ ಕ್ಲಾಸ್, ಹೈ ಲೆವೆಲ್ ಮಂದಿ ಅಲ್ಲ. ನಾನು ಎಲ್ಲೇ ಇದ್ರೂ ನನ್ನ ಸ್ಟಿಚಿಂಗ್ ನೋಡಿ ನನಗೆ ಕಸ್ಟಮರ್ ಬರ್ತಾರೆ ಹೊರತು ಬೇರೆದು ಯಾವುದೇ ಕಾರಣ ಬರೋಂಗಿಲ್ಲ. ಹೊರಗಡೆ ಇಟ್ಕೊಂಡು ಕೂಡ ನಾವು ಸ್ಟಿಚಿಂಗ್ ಮಾಡಿದ್ರು ಬಟ್ಟೆನ ಅಲ್ಲಿ ಸ್ಟಿಚಿಂಗ್ ನೋಡ್ತಾರೆ ಹೊರತು ನಾವಿರೋ ಸ್ಥಳ, ನಾವು ಯಾವ ಥರ ಇರ್ತೀವೋ ಹಾಗೆ ನಾವು ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ಮುಗೀತು ಸ್ನೇಹಿತರೆ, ಮತ್ತೊಂದೇನೂ ಇಲ್ಲ. ಆದರೆ ನನಗಂತೂ ಕಸ್ಟಮರ್ ಸಿಕ್ಕಾಪಟ್ಟೆ ಅದಾರ್ಕರೆ. ಇವಾಗಿನ ನನ್ನ ಪರಿಸ್ಥಿತಿ ನೋಡಬೇಕಾದ್ರೆ ನಾನೊಂದು ಸ್ವಲ್ಪ ದಿನ ಸ್ಟಿಚಿಂಗ್ ಮಾಡೋದು ಬಿಡ್ರಿ ಅಂತ ಎಲ್ಲರೂ ಡಾಕ್ಟ್ರುಗಳು ಸೊಲ್ಯೂಷನ್ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಊರಲ್ಲಿರೋ ಜನಗಳು ಕೂಡ ಹೇಳ್ತಾ ಇದ್ದಾರೆ, ಸ್ವಲ್ಪ ದಿನ ಬಿಡಮ್ಮ, ನಿನ್ನ ಅವಸ್ಥೆ ನೋಡ್ಕೋ, ನೀನು ಯಾವ ಥರ ಆಗಿದೆಯಾ, ಸ್ವಲ್ಪ ದಿನ ಬಿಡು, ಇದರಿಂದ ನಿನಗೆ ಎಫೆಕ್ಟ್ ಆಗ್ತಾ ಇದೆ, ಆ ಕೆಲಸ ಬಿಡು ಅಂತ ಎಲ್ಲರೂ ಹೇಳಿದ್ರು ಕೂಡ. ಯಾಕಂದರೆ ಇದರಲ್ಲಿ ಸಿಗುವಂಥ ಖುಷಿ ಬೇರೆ ಯಾವುದ್ರಲ್ಲೂ ನನಗೆ ಸಿಗೋಂಗಿಲ್ಲ. ನಾನು ಇವತ್ತು 10 ರೂಪಾಯಿ ದುಡಿತೀನೋ 20 ರೂಪಾಯಿ ದುಡಿತೀನೋ, ಆದರೆ ಮನಸ್ಫೂರ್ತಿಯಾಗಿ ದುಡ್ದಿದ್ದೀನಿ ಅನ್ನುವಂಥದ್ದು ನನಗೆ ಅನಿಸುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನೀಗೊಂದು ಸೈಡ್ ಬಿಸ್ನೆಸ್ ಆಗಿ ಈ ಟೈಲರಿಂಗ್ನ ಮೊದಲೇ ಫಸ್ಟ್ ಅದಷ್ಟೇ ಮಾಡ್ತಿದ್ದೆ. ಈಗ ನಾನು ಕಿರಾಣಿ ಶಾಪ್ ಕೂಡ ಇಟ್ಕೊಂಡು ಮಾಡ್ತೀನಿ ಅಂದರೂ ಇದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ನೇಹಿತರೆ, ಇದರಿಂದ ನನಗೆ ತುಂಬಾ ತೃಪ್ತಿ ಇದೆ. ಆದರೆ ತೃಪ್ತಿ ಇದ್ದಷ್ಟು ಇದರಿಂದ ನನಗೆ ಎಫೆಕ್ಟ್ ಜಾಸ್ತಿನೇ ಆಗ್ತಾ ಇದೆ. ನನಗೆ ಬಿಡು ಅಂತ ಎಲ್ಲ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ, ಫ್ಯಾಮಿಲಿಯವ್ರು ಹೇಳ್ತಾ ಇದ್ದಾರೆ, ನಿನಗಲ್ಲದ್ದನ್ನು ನೀನು ಮಾಡ್ತಾ ಇದೆಯಾ, ಇದರಿಂದ ತುಂಬಾ ಎಫೆಕ್ಟ್ ತಗೋತೀಯ ನೀನು ಮುಂದಂತ ಎಲ್ಲರೂ ಹೇಳ್ತಾಯಿದ್ರು. ಆದರೆ
ನಾನು ಆವಾಗ ಬಿಡಲಿಲ್ಲ ಸ್ನೇಹಿತರೆ. ಇವಾಗಿನ ಪರಿಸ್ಥಿತಿ ನನಗೆ ಆವಾಗ ಸ್ವಲ್ಪ ದಿನ ಬಿಟ್ಟಿನಂದ್ರೆ ನಂಗೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ದಿನ ಬಿಡು ಅಂತಂದ್ರು ಒಂದು 4 ದಿನ ಬಿಡ್ಬೋದು, ಭಾಳ ಆದ್ರೆ 4 ದಿನ ಅಥವಾ 5 ದಿನ ಬಿಟ್ನಂದ್ರೆ ಮತ್ತೆ ನನಗೇನೋ ಒಂಥರ ಕಳ್ಕೊಂಡಂಗೆ ಆಗ್ತೈತಿ ಸ್ನೇಹಿತರೆ. ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಸ್ಟಿಚಿಂಗ್ ಬಿಡಬೇಕಂದ್ರೆ ಬಿಡೋಕ್ಕಾಗಂಗಿಲ್ಲ. ಆದರೆ ಅದನ್ನು ಯಾವ ಥರ ನಮ್ಮ ಹೆಲ್ತ್ನ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ಕೇರ್ ಮಾಡ್ಕೋಬೇಕು ಸ್ನೇಹಿತರೆ. ಹೆಲ್ತ್ ಕೇರ್ ಮಾಡ್ಕೊಳ್ಳಾರ್ಬಟ್ಟಕ್ಕೆ ನಾನು ಈ ಥರ ಕೂತೀನಿ ಇವತ್ತು. ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ ಆಗಿದ್ದೀನಿ ಸ್ನೇಹಿತರೆ. ಬೆಲ್ಲಿ ಪೆಟ್ ಅಂತ ಅಂತಾರಲ್ಲ, ಹೊಟ್ಟೆ ಜಾಸ್ತಿ ಬರ್ತಾಯಿದೆ ನನಗೆ. ಅದು ಊಟ ಸರಿಯಾಗಿ ಊಟ ಮಾಡ್ಲಾರ್ಬಟ್ಟಕ್ಕೆ, ನಿದ್ದೆ ಜಾಸ್ತಿ ಮಾಡ್ಲಾರ್ಬಟ್ಟಕ್ಕೆ, ನೀರು ಜಾಸ್ತಿ ಕುಡಿಲಾರ್ಬಟ್ಟಕ್ಕೆ ನೋಡಿ ಬೇಕಾದ್ರೆ ನನ್ನ ಆಕಾರ ಯಾವ ಥರ ಆಗಿದೆ. ಗರ್ಭಿಣಿ ಇದ್ದವ್ರ ಥರ ಆಗಿಬಿಟ್ಟಿದ್ದೀನಿ ನಾನು. ಎಲ್ಲರೂ ಆ ಥರ ಅನ್ನಕತ್ತಾರ. ನಿಮಗೆ ಹೆಂಗೆ ಕಾಣ್ತೈತಿ ನೋಡಿ ವಿಡಿಯೋದಾಗ. ನಾನು ಸಿಕ್ಕಾಪಟ್ಟೆ ದಪ್ಪ ಆಗಿನಂತ ನನಗೆ ಅನಿಸ್ತಾ ಇದೆ. ನನ್ನ ಸ್ಥಿತಿ ನಾನೇ ಕ್ಲಿಯರಾಗಿ ನೋಡ್ಬೇಕಂತಂದೆ ಇವತ್ತು ನಾನು ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಮಾಡಾಕತ್ತಿ ನೋಡಿ ಸ್ನೇಹಿತರೆ. ಆದರೆ ನನಗೆ ಗೊತ್ತಾಗತ್ತೆ, ನಾನು ಸ್ವಲ್ಪ ನನಗೆ ಬೆಲ್ಲಿ ಪ್ಯಾಟ್ ಜಾಸ್ತಿ ಆದಂಗೆ ಕಾಣ್ಲಕತ್ತೈತಲ್ಲ, ಬಟ್ಟೆಗಳು ಟೈಟ್ ಆಗ್ತಾ ಇದೆಯಲ್ಲ ಅಂತ ಅಂದರೂ ಕೂಡ ಒಂದೊಂದು ಟೈಮ್ದಾಗ ಹಂಗಿರ್ತೈತಿ, ಒಂದೊಂದು ಟೈಮ್ದಾಗ ಒಂದು ಸ್ವಲ್ಪ ನಾರ್ಮಲ್ ಬಂದಿರ್ತೈತಿ ಅಂದ್ಕೊಂಡು ನಾನು ಯಾವುದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ. ಆದರೆ ಜನಗಳ ಮಾತುಗಳಿಂದ ಸ್ವಲ್ಪ ತಲೆ ಕೆಡಿಸ್ಕೋಬೇಕಾಗಿ ಇನ್ಮೇಗಿಂದ ಸ್ವಲ್ಪ ನನ್ನ ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಕಾಳಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಜಾಸ್ತಿ ನೀರು ಕುಡಿಬೇಕು, ಹಾಗೆ ವೆರೈಟಿ ತರಕಾರಿಗಳನ್ನು ತಿನ್ನಬೇಕು. ಯಾವುದೇ ಎಣ್ಣೆ ಪದಾರ್ಥಗಳನ್ನ ಜಾಸ್ತಿ ತಿನ್ನಬೇಡ ತಂದಾರೆ. ಹಾಗೆ ಹೀಟ್ ಆಗುವಂಥದ್ದು ಯಾವುದೋ ಐಟಮ್ನ ತಿನ್ನಬೇಡ ತಂದಾರೆ. ಆದರೂ ಸ್ವಲ್ಪ ಜನ ಹೆಂಗಂದ್ರೆ ರೀ, ಜನಗಳು ಯಾವ್ದು ತಿಂದ್ರ ಮೇಲೆ ಒಂದೊಂದು ಥರ ಆಡ್ಕೊಳ್ಳೋರು ಇರ್ತಾರೆ. ಈಗ ನಾನು ಒಂದು ಸ್ವಲ್ಪ ನನ್ನ ಆರೋಗ್ಯ ದೃಷ್ಟಿಯಿಂದ ಏನಾದರೂ ಒಂದು ಸ್ವಲ್ಪ ವೆರೈಟಿ ನಾನು ನೋಡಿ ಒಂದೊಂದು ಸಲ ಏನಾಗ್ತೈತೆ, ಸೇಬು ಹಣ್ಣು ಈ ಥರ ಏನಾದರೂ ನಮ್ಮ ಯಜಮಾನ್ ತಂದು ಕೊಟ್ರಂದ್ರೆ ತಿಂತಾಯಿದ್ದೀನಿ. ಅದರಿಂದ ದಪ್ಪ ಆಗ್ತಾಯಿದ್ದೀನಿ ಅಂದ್ಕೊಂಡು ನಾನು ಅದನ್ನು ಕೂಡ ಅವಾಯ್ಡ್ ಮಾಡಕತ್ತೀನಿ ಸ್ನೇಹಿತರೆ. ಅದರಿಂದ ಏನಾಗ್ತಾಯಿದೆ ಗೊತ್ತಿಲ್ಲ. ನಂತರ ನೀವು ಆಗೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಆರೋಗ್ಯದಿಂದಿರಿ, ನೀರು ಕುಡಿರಿ, ಜಾಸ್ತಿ ಕಾಯಿಪಲ್ಯ ತಿನ್ನಿರಿ. ಸ್ಟಿಚಿಂಗ್ ಮಾಡೋರು ಹೇಳ್ತಾ ಇದ್ದೀನಿ, ಕಾಯಿಪಲ್ಯ ತಿನ್ನಿರಿ, ಹಣ್ಣು ಹಂಪಲುಗಳು, ಹಾಗೆ ಟೈಮಿಗೆ ಊಟ ಮಾಡಿ ನಿದ್ರೆಯಿಂದ ದಪ್ಪ ಆಗ್ತೀವತ್ತು ಅಂದ್ಕೊಂಡು ಎಲ್ಲವೂ ಬಿಡಕ್ಕೆ ಹೋಗ್ಬೇಡ್ರಿ. ನಂತರ ನೀವು ಆಗೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದರೆ ನನ್ನ ಅನುಭವದ ಪ್ರಕಾರ ನಾನಾಗಿರೋದೇ ಅದೇ ಥರ. ಯಜಮಾನ್ರು ಏನೋ ಒಂದು ತಂದು ಕೊಟ್ರೆ ಬೇಡ ಬಿಡ್ರಿ, ಇಷ್ಟು ತುಟ್ಟಿ ಐತಿ ಅಂತ, ಅಷ್ಟು ತುಟ್ಟಿ ಐತಿ, ಅದನ್ನು ತಿಂದರೆ ಏನಾಗ್ತೈತಿ ಬಿಡ್ರಿ, ಇಷ್ಟು ವಯಸ್ಸಾಗೈತಿ, ಇನ್ಮ್ಯಾಗಿಂದ ನಾವು ತಾಕತ್ತು ಬರ್ಸ್ಕೊಂಡು ಬ್ಲಡ್ ಬರ್ಸ್ಕೊಂಡು ಏನು ಮಾಡೋದೈತಿ ಅಂತ ಹಿಂಗೆಲ್ಲ ನಾನು ಪ್ರಶ್ನೆ ಮಾಡಿದ್ದೀನಿ. ಯಾಕಂದ್ರೆ ನಾವು ಇದ್ರ ಹೊಟ್ಟೆ ತಿಂದರೆ ಏನಾದರೂ ಆಧಾರ ಆಗ್ತೈತೆ ರೀ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲನೂ ಅಮೌಂಟ್ ಒಯ್ದಿದ್ದು ಹಾಸ್ಪಿಟಲ್ಗೆ ಓದಿ ಹಾಕ್ಲಾಗ್ತಿದ್ದೀವಲ್ಲ, ಅದಕ್ಕೆ ಯಜಮಾನ್ರು ಏನಂತಾರೆ, ನಮ್ಮ ಮನೆಯಾಗಿಂದ ಪರಿಸ್ಥಿತಿ ನೋಡ್ಬೇಕಾದ್ರೆ, ನೀನು ಊಟ ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಏನು ಮಾಡೋದೈತಿ, ಮಾಡಿರೋದನ್ನೆಲ್ಲ ಹಾಸ್ಪಿಟಲ್ದವ್ರಿಗೆ ಕೊಟ್ಟರೆ ಏನು ಲಾಭ ಐತಿ, ಇನ್ನು ಬಿಟ್ಟು ನೀನು ಆರೋಗ್ಯದಿಂದ ಇರು ಅಂತ ಹಿಂಗೆ ನಮ್ಮ ಮನೆಯಾಗ ಹೇಳ್ತಾರೆ. ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ ರೀ. ಯಾಕಂದರೆ ನಾನು ಮಾಡ್ತಾ ಬಂದಿದ್ದೀನಿ. ಅದನ್ನು ನಾನು ಬಿಟ್ಟರೆ ನನಗೇನೋ ಒಂದು ಕಳ್ಕೊಂಡಂಗೆ, ಯಾರನ್ನೋ ಒಂದು ಮಿಸ್ ಮಾಡ್ಕೊಂಡಂಗೆ. ಈ ಟೈಲರಿಂಗ್ ಕೆಲಸ ಅಂದರೆ ನನಗೊಂದು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದೈತಿ. ಅದನ್ನು ಸಡನ್ಲಾಗಿ ಒಮ್ಮೆ ಬಿಡೋಕೆ ಬರೋದಿಲ್ಲ. ಯಾಕಂದ್ರೆ ನಾನು ಬಿಟ್ಟಿರೋ ಪ್ರಕಾರ ಅಂದ್ರೆ ನನ್ನ ಡೆಲಿವರಿ ಟೈಮ್ದಾಗ ಬಿಟ್ಟೀನಿ ಸ್ನೇಹಿತರೆ. ಮತ್ತು ನಮ್ಮ ಚಿನ್ನೂನ ಪ್ರೆಗ್ನೆಂಟ್ ಇದ್ದಾಗ ನಾನು ಬೆಡ್ ರೆಸ್ಟ್ ಇತ್ತು, ಪೂರಾ ಹಾಸ್ಪಿಟಲ್ದಾಗ ಕಾಲು ಮುರ್ಕೊಂಡು ಆಕ್ಸಿಡೆಂಟಾಗಿ ಕಾಲು ಮುರಿತು, ಪ್ರೆಗ್ನೆಂಟ್ ಇದ್ದೆ, ಅವಾಗಷ್ಟೇ ಬಿಟ್ಟೀನಿ ರೀ. ನನ್ನ ದೊಡ್ಡ ಮಗನ ಪ್ರೆಗ್ನೆಂಟ್ ಇದ್ದಾಗ ಕೂಡ ನಾನು ಬಿಟ್ಟಿಲ್ಲ, ಸ್ಟಿಚಿಂಗ್ ಮಾಡಿದ್ದೇನೆ. ಅವಾಗ ಅವನು 3 ತಿಂಗಳದ ಬೇಬಿ ಆದ ಅವಾಗನೇ ನಾನು ಮತ್ತೆ ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಮುಂದೆ ನನ್ನ ಸಣ್ಣ ಮಗನ ಡೆಲಿವರಿ ಟೈಮ್ದಾಗ ನನಗೆ ಪ್ರಾಬ್ಲಮ್ ಜಾಸ್ತಿ ಆಗಿರೋದು. 3 ತಿಂಗಳದ ಬೇಬಿಯಾಗಿ ಅವನು ಹೊಟ್ಟೆ ಇದ್ದಾಗನ ನನಗೆ ಅವಾಗೇ ಸ್ಟಾರ್ಟ್ ಆಯ್ತು ನೋಡಿ. ಮೊದಲೇನ ನಾನು ಎನರ್ಜಿ ಆಗೈತೆ, ಯಾವ ಥರದ್ದು ಒಂದು ಕಾಯಿಲೆ ಇದ್ದಿದ್ದಿಲ್ಲ. ನನ್ನ ದವಾಖಾನೆ ಅಂದ್ರೇ ಭಯ ಬಿಡ್ತಿದ್ದೆ. ಯಾವಾಗ ನನ್ನ ಮಕ್ಕಳನ್ನ ಪ್ರೆಗ್ನೆಂಟ್ ಆದ ಯಾವಾಗೇ ಸ್ಟಾರ್ಟ್ ಆಯಿತು ನಂದು ದವಾಖಾನೆ, ಹಾಸ್ಪಿಟಲ್ಲು, ಬ್ಲಡ್ ಕಮ್ಮಿ ಆಗೋದು, ಹೀಟ್ ಆಗೋದು ಜಾಸ್ತಿ, ಇದು ಬಾಡಿಯಲ್ಲಿ ಒಂಥರ ಎಲ್ಲ ಏನಾದರೂ ಒಂದು ಕಾಯಿಲೆ ಬಂದಿರೋ ಥರ, ಯಾವಾಗಲೂ ಪೇನ್ ಆಗೋದು, ಈ ಥರ ಆಗ್ತಾಯಿತ್ತು. ಸಡನ್ಲಿ ಆ ಮಗುಂದು ಅದು ನಾರ್ಮಲ್ ಡೆಲಿವರಿ ಆಯಿತು. ಮತ್ತು ಇವನು ಪ್ರೆಗ್ನೆಂಟ್ ಇದ್ದಾಗ ನನ್ನ 3 ತಿಂಗಳದ ಇದು ಇದ್ದಾಗನೇ ಕಾಲು ಮುರ್ಕೊಂಡೆ, ಆಕ್ಸಿಡೆಂಟ್ ಆಗಿ ಬೈಕ್ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡು ಪೂರ್ಣ 3 ತಿಂಗಳ ಬೇಬಿ ಇತ್ತು ಹೊಟ್ಟೆಯಾಗಿದ್ದಾಗನ ಕಾಲು ಮುರ್ಕೊಂಡಾಕಿ. ಮುಂದೆ ಅವನು ಡೆಲಿವರಿ ಪೇನ್ ಇನ್ನೊಂದು ಸ್ವಲ್ಪ ದಿನ ಮುಂದಿತ್ತು ಡೆಲಿವರಿ ಟೈಮ್. ಆವಾಗಲೇ ನನಗೆ ನಡೆಯೋಕ್ಕೆ ಸಾಧ್ಯ ಆಯಿತು. ಆದರೆ ಹೊಟ್ಟೆ ಸಿಕ್ಕಾಪಟ್ಟೆ ಭಾರ, ಮತ್ತು ಕಾಲಲ್ಲಿ ಶಕ್ತಿ ಇಲ್ದಂಗೆ, ಕಾಲಲ್ಲಿ ರಾಡ್ ಇತ್ತು ಸ್ನೇಹಿತರೆ. 1-2 ವರ್ಷ ನನ್ನ ಕಾಲಲ್ಲಿ ಸ್ಕ್ರೂಗಳು ಹಾಕಿ ರಾಡ್ ಹಾಕಿದ್ರು.
ಬಲಗಾಲಲ್ಲಿ ಅದು ಅದರಿಂದ ನನಗೆ ಪೇನ್ ಆಗ್ತಾಯಿತ್ತು, ನಡೆಯೋಕ್ಕೆ ಆಗ್ತಾಯಿಲ್ಲ. ಮುಂದೆ ಯಾವಾಗ ಅವ್ನದ್ದು ಡೆಲಿವರಿ ಆಯಿತು, ನಾರ್ಮಲ್ ಡೆಲಿವರಿ ಆಯಿತು, ಅಲ್ಲಿಗೆ ಮತ್ತೆ ಸ್ಟಾರ್ಟ್ ಆಯಿತು. ನನ್ನ ಬ್ಲಡ್ ಕಮ್ಮಿ ಆಗಿಬಿಡ್ತು. ಮತ್ತೆ ಬ್ಲಡ್ ಕಮ್ಮಿ ಆಗಿದ್ದೇನು ಅಲ್ಲಿ ಹಿಡ್ಕೊಂಡು ಮತ್ತೆ ಬ್ಲಡ್ ಹಾಕೋದು ಸ್ಟಾರ್ಟ್. ಈಗ ಸದ್ಯಕ್ಕೆ ಮತ್ತೆ ಹಾಕಿನ ನಾನು ಬ್ಲಡ್ ಹಾಕಿದ್ರೋದಂದ್ರೆ 4 ಸಲ ಆಯಿತು ಸ್ನೇಹಿತರೆ. ಬೇರೆಯವರ ರಕ್ತ ನನ್ನ ಮೈಯಲ್ಲಿ ಹೊಂದಂಗಿಲ್ಲ, ಆದರೂ ಹಾಕ್ತಾರೆ, ಜೀವ ಉಳಿಬೇಕಲ್ಲ, ಅದಕ್ಕೋಸ್ಕರ ಹಾಕಿರ್ತಾರೆ. ಅದರಿಂದಲೇ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಹೊರತು ಮತ್ತೊಂದೇನೂ ಇಲ್ಲ. ನನ್ನ ಮೈಯಲ್ಲೇ ನಾನು ಏನಾದರೂ ತಿಂದು ಬ್ಲಡ್ ಮಾಡ್ಕೊಂಡೆ ಅಂದರೆ ಆರೋಗ್ಯದಿಂದ ಇರ್ತೀನಿ. ನಂತರ ನೀವು ಯಾರೂ ಆಗಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದ್ರ ಬಗ್ಗೆ ಏನಾದರೂ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ನನ್ನ ಹೆಲ್ತ್ ಪ್ರಾಬ್ಲಮ್ನ ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ ಅಂದ್ರೆ ಸ್ವಲ್ಪನಾದರೂ ಮನಸ್ಸು ಹಗುರ ಆಗತ್ತೆ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಹೊರತು ಮತ್ತೊಂದೇನಿಲ್ಲ. ಅಯ್ಯಪ್ಪ ಇವ್ರದ್ದೆಲ್ಲ ಇದನ್ನೆಲ್ಲ ಹೇಳ್ಕೊತಾರಲ್ಲ, ಮುಜುಗರ ಆಗಂಗಿಲ್ಲ. ಮುಜುಗರ ಯಾಕೆ ಪಡಬೇಕು ಸ್ನೇಹಿತರೆ? ನನ್ನ ಕುಟುಂಬನ ಅಂದ್ಕೊಂಡು ನಿಮ್ಮ ಜೊತೆ ಹಂಚ್ಕೊಳಕತ್ತೀನಿ ಹೊರತು ಬೇರೆ ಯಾರ ಹತ್ರನೂ ಹಂಚ್ಕೊಳಕತ್ತಿಲ್ಲ. ನನ್ನ ಹೆಲ್ತ್ ಬಗ್ಗೆನ ನಾನು ಹೇಳ್ಕೊಳಕತ್ತೀನಿ ಹೊರತು ಬೇರೆಯವ್ರದ್ದು ಯಾರ್ದು ಹೇಳ್ಕೊಳಂಗಿಲ್ಲ. ಮುಜುಗರ ಪಟ್ಟರೆ ಇಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಮುಜುಗರ ಪಟ್ಕೊಂಡು ಎಲ್ಲಿ ಹೊರಗಡೆ ಹೋಗಿ ವಿಡಿಯೋ ಮಾಡ್ತಾ ಇದ್ದಿದ್ದಿಲ್ಲ. ನನ್ನ ಫೇಸ್ ತೋರಿಸಿ ಜಾಸ್ತಿ ವಿಡಿಯೋ ಮಾಡ್ತಾ ಇದ್ದಿಲ್ಲ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಗೊತ್ತಾಗ್ತಾ ಇರ್ತಿದ್ದಿಲ್ಲ ನನಗೆ. ಈಗೇನು ನನಗೆ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಎಲ್ಲನೂ ನನ್ನ ಮನಸ್ಸು ಬಿಚ್ಚಿ ಮಾತಾಡ್ತಾ ಇರ್ತೀನಿ, ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ಹಂಚ್ಕೊಳ್ಳೋದ್ರಿಂದ ನನ್ನ ಮನಸ್ಸು ಸ್ವಲ್ಪನಾದರೂ ನಿರಾಳ ಆಗುತ್ತೆ. ಮತ್ತು ನನ್ನನ್ನು ಆಡ್ಕೊಳ್ಳೋರು ಯಾಕೆ ಇವರಿಗೆ ಪದೇ ಪದೇ ಹುಷಾರು ತಪ್ತೈತಿ ಅನ್ನೋರು ಕೂಡ ನನ್ನ ವಿಡಿಯೋ ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ತೈತಿ, ಇವ್ರಿಗೆ ಈ ಥರ ಪ್ರಾಬ್ಲಮ್ ಐತಲ್ಲ, ಪಾಪ ನಾವೆಲ್ಲ ಆಡ್ಕೊಂಡಿವಲ್ಲ ಅವ್ರ ಬಗ್ಗೆ ಅಂದ್ಕೊಂಡು ನನ್ನನ್ನು ಆಡ್ಕೊಳ್ಳೋದು ಬಿಡ್ತಾರತ್ತ ಅಂದ್ಕೊಂಡು ವಿಡಿಯೋ ಮಾಡೀನಿ ಹೊರತು ಮತ್ತೊಂದು ಯಾವ ಉದ್ದೇಶನೇ ಇಲ್ಲ. 4 ದಿನದಿಂದ ವಿಡಿಯೋ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ನೀವು ಬೇಜಾರಾಗಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇವತ್ತು 10 ವ್ಯೂವರ್ಸ್ ಬರ್ತಾರೆ, 100 ಬರ್ತಾರೋ, ಎಷ್ಟು ನೋಡಿದ್ರು ನನಗೆ ಖುಷಿನೇ ಐತಿ. ಎಷ್ಟು ಜನ ನೋಡಿದ್ರೂ ಖುಷಿನೇ ಐತಿ. ಯಾಕಂದರೆ ಒಬ್ಬರಿಗೆ 10 ಮಂದಿಗೆ ಅರ್ಥ ಆಗ್ಲಾರ್ದು ಒಬ್ರಿಗಾದರೂ ಅರ್ಥ ಆಗ್ತೈತಲ್ಲ ನನ್ನ ಮನಸ್ಸಿನ ಮಾತುಗಳು ಅಂದ್ಕೊಂಡು ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ನನ್ನ ಮಾತುಗಳು ಸ್ವಲ್ಪನಾದರೂ ಮನಸ್ಸಿಗೆ ಮತ್ತು ಹಂಚ್ಕೊಂಡಾರಲ್ಲ ಪಾಪ ಇವ್ರಿಗೆ ಈ ಪರಿಸ್ಥಿತಿ ಇಲ್ಲ ಅನ್ಕೊಂಡು ಸಿಂಪತಿ ತೋರಿಸೋರು ಎಷ್ಟು ಜನ ಇದ್ದೀರಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ.